ಹಾಯ್ ನಮಸ್ತೆ ಎಲ್ರಿಗೂ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ನೀವೆಲ್ಲರೂ ಕೇಳ್ತಾ ಇದ್ದಂಥ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಗೆ ಹೋಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಡೈಪರ್ ಪ್ಯಾಡ್ಸ್. ಸೊ ಪ್ಯಾಡ್ಸ್ ಬಗ್ಗೆ ಹೇಳ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಅಂತ ಹೇಳಿ. ಸೊ ಕಮೆಂಟ್ಸ್ ಕೂಡ ಬಂದಿತ್ತು. ಹಾಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಬೇರೆಯವ್ರಿಗೇನು ನಮ್ಮ ಮನೇಲಿ ನಾನು ಯೂಸ್ ಮಾಡೋವಾಗ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ನನಗೆ ಶಾಕ್ ಆಗಿದ್ದು, ಆ್ಯಕ್ಚುಲಿ ಇದು ತುಂಬ ಯೂಸ್ ಇದೆ, ಯಾಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತೇಳಿ. ಸೊ ಅವಾಗಲೇ ಅಂದ್ಕೊಂಡೆ, ಓಕೆ ಇದ್ರ ಬಗ್ಗೆ ನಾನು ಶೇರ್ ಮಾಡಬೇಕು, ಅದಕ್ಕಂತಲೇ ಯೂಸ್ ಮಾಡಬೇಕು ಅಂತೇಳಿ ಈ ಟೈಮಲ್ಲಿ ಅಂದರೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಕಂಪ್ಲೀಟಾಗಿ ಅದನ್ನು ಯೂಸ್ ಮಾಡಿ ಅದಾದಮೇಲೆ ಇವತ್ತು ನಾನು ನಿಮ್ಮ ಜೊತೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಸೀರಿಯಸ್ಲಿ, ಬಿಕಾಸ್ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಮುಜುಗರ ಅಂತಂಥದ್ದು ಏನೇನೂ ಇಲ್ಲ ಇದರಲ್ಲಿ, ಯಾಕಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಇದ್ರ ಬಗ್ಗೆ. ಸಮ್ ಟೈಮ್ಸ್ ಅಂದರೆ ಕೆಲವೊಂದು ಟೈಮಲ್ಲಿ ಇದು ನಮಗೆ ತುಂಬ ಅಗತ್ಯ ಇದೆ, ಹಾಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಡೈಪರ್ ಪ್ಯಾಡ್ಸ್ ಅಂದರೆ ಪ್ಯಾಂಟೀಸ್ ಲೈಕ್ ಪ್ಯಾಡ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಇದು ನಮಗೆ ಯೂಸ್ ಆಗುತ್ತೆ, ಆ್ಯಂಡ್ ಪೋಸ್ಟ್ ಪಾರ್ಟಮಲ್ಲಿ ಎಷ್ಟು ಯೂಸ್ ಆಗುತ್ತೆ, ಸೊ ನ್ಯೂ ಮದರ್ಸ್ಗೆ ಇದು ಹೇಗೆ ಸೂಟಬಲ್ ಆಗುತ್ತೆ ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಬೇಕಂದ್ರೆ ನೀವು ಈ ವಿಡಿಯೋ ನೋಡಿದ್ರೆ ಸಾಕು, ಗೊತ್ತಾಗುತ್ತೆ. ಹಾಗೆ ನಾನು ಕೆಲವೊಂದು ಫೋಟೋಸ್ನ ಕೂಡ ನಿಮಗೆ ಶೇರ್ ಮಾಡ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ನಾನು ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೀನಿ ಯೂಸ್ ಮಾಡುವಾಗ ಅದು ಹೆಂಗಿರುತ್ತೆ ಅಂತ ಹೇಳಿ. ಸ್ವಲ್ಪ ತುಂಬ ಬಿಗ್ ಆಗಿರುತ್ತೆ. ಸೊ ಹೇಳಿದ್ನಲ್ಲ, ಡೈಪರ್ ಪ್ಯಾಂಟೀಸ್ ಥರ ಇರೋವಂಥ ಪ್ಯಾಡ್ಸ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ವಿಡಿಯೋಸ್ ನಿಮಗೆ ಯೂಸ್ ಆಗ್ತಾ ಇದೆ, ಹಾಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ, ಬಿಕಾಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಗೆಟ್ ಇನ್ ಟು ಸ್ಟಾರ್ಟ್ ಇಟ್. ಫಸ್ಟ್ ಆಫ್ ಆಲ್, ನಾನು ಯೂಸ್ ಮಾಡಿರೋವಂಥ ಡೈಪರ್ ಪ್ಯಾಡ್ಸನ್ನು ನಿಮ್ಮ ಜೊತೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಒಂದು ಪಿಕ್ ಕಾಣಿಸ್ತಾ ಇದೆ. ಆ್ಯಸ್ ಇಟ್ ಈಸ್ ಸೇಮ್ ಇದೇ ಒಂದು ನಾನು ಪ್ಯಾಕನ್ನು ತರಿಸ್ಕೊಂಡು ಯೂಸ್ ಮಾಡಿದ್ದು. 10 ಪೀಸಸ್ ಇರುತ್ತೆ. ಎಲ್ ಮತ್ತು ಎಕ್ಸೆಲ್ ಸೈಜಲ್ಲಿ ಇದು ನಮಗೆ ಫಿಟೆಡ್ ಆಗಿ ಸಿಗುತ್ತೆ. ಸೊ ನಾರ್ಮಲಿ ಎಲ್ಲ ರೀತಿಯ ಸೈಜಸ್ ಇದರಲ್ಲಿ ಅವೈಲೇಬಲ್ ಇರುತ್ತೆ, ಅಂದರೆ 3 ರೀತಿ ಸೈಜಸ್ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಹಾಗೆ ಇದೇ ಒಂದು ಪೀಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಎನಿವನ್ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ನೀವು ಇವಾಗಲೇ ಪರ್ಚೇಸ್ ಮಾಡ್ಬೋದು. ಸೊ ಇದು ಯಾವುದೇ ರೀತಿಯಾಗಿ ಸ್ಪಾನ್ಸರಿಂಗ್ ಅಲ್ಲ, ಇದು ನನ್ನ ಸ್ವತಃ ಒಪಿನಿಯನ್, ನಾನೇ ಸ್ವಂತವಾಗಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಲಿಂಕ್ ಕೂಡ ಅವೈಲೇಬಲ್ ಇರುತ್ತೆ, ಖಂಡಿತ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನಾವೆಲ್ಲ ರೆಗ್ಯುಲರ್ ಆಗಿ ಪ್ಯಾಡ್ಸ್ನ ಯೂಸ್ ಮಾಡಿ ಅಭ್ಯಾಸ ಇರುತ್ತೆ. ಹಾಗೆ ಪ್ಯಾಡ್ಸ್ ಹೆಂಗೆ ಯೂಸ್ ಮಾಡಬೇಕು, ಅದರಿಂದ ನಮ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತೆ. ಹಾಗೆ ತುಂಬ ಜನ ಅದರಿಂದ ಸಫರ್ ಕೂಡ ಆಗ್ತಾ ಇರ್ತಾರೆ. ಯಾವ್ಯಾವ ರೀತಿ ಅಂತಂದರೆ, ಹೆವಿ ಫ್ಲೋ ಆದಾಗ, ಹಾಗೆ ರ್ಯಾಷಸ್ ಆದಾಗ ಸಫರ್ ಆಗ್ತಾ ಇರ್ತಾರೆ. ಮತ್ತು ಫಸ್ಟ್ ಟೈಮ್ ಯೂಸ್ ಮಾಡೋವಾಗ ಗೊತ್ತಿರಲ್ಲ ಹೆಂಗೆ ಏನು ಅಂತ ಹೇಳಿ. ಸೊ ಅವಾಗ ಆಮೇಲೆ ಕಾಲೇಜ್ ವೈಸು ಮತ್ತು ಸ್ಕೂಲಿಗೆ ಕೆಲವೊಬ್ರು ಹೋಗ್ತಾ ಇರ್ತಾರೆ, ಟೀನೇಜರ್ಸ್ ಇರ್ತಾರೆ. ಸೊ ಅವ್ರಿಗೆ ಸಾಕಷ್ಟು ನಾಲೆಡ್ಜ್ ಇಲ್ಲದೆ ಇದ್ದಾಗ ಸಫರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ಯಾಡ್ಸ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ನನಗನ್ಸಿದ್ದು. ಸೊ ಯಾಕೆ ಅಂದರೆ ನನಗೆ ಇದ್ರ ಬಗ್ಗೆ ಐಡಿಯಾನೇ ಗೊತ್ತಿರಲಿಲ್ಲ. ಸೊ ಹೀಗೆ ಸರ್ಚ್ ಮಾಡುವಾಗ ಗೊತ್ತಾಗಿದ್ದು ಪೋಸ್ಟ್ ಪಾರ್ಟಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಅಂತೇಳಿ. ನಾನು ಕೂಡ ಕಾಲೇಜ್ ಲೈಫಿಂದನೂ ಫೇಸ್ ಮಾಡ್ಕೊಂಡು ಬಂದಿರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ರ್ಯಾಷಸ್. ನನಗೆ ತುಂಬ ಬೇಗ ರ್ಯಾಷಸ್ ಆಗುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಮತ್ತು ಲೀಕೇಜ್ ಆಗಬಾರ್ದು. ಲೀಕೇಜ್ ಆದರೆ ಅದೇನೋ ಇರಿಟೇಷನ್ನು, ಅನ್ಕಂಫರ್ಟಬಲ್ ಇದೆಲ್ಲ ಆಗ್ತಾ ಇರುತ್ತೆ. ಸೊ ಲೀಕೇಜ್ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗಿದೆ, ಮಗು ಆದಮೇಲೆ ಓವರ್ ಫ್ಲೋ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು. ಸೊ ಡೈಲಿ ಒಂದು 4-5 ಪ್ಯಾಡ್ಸ್ ಚೇಂಜ್ ಮಾಡಬೇಕು, ಅದರಿಂದ ರ್ಯಾಷಸ್ ಆಗ್ತಾ ಇರುತ್ತೆ, ಅನ್ಕಂಫರ್ಟಬಲ್, ಹೆವಿ ಫ್ಲೋ, ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರು ಕೂಡ ಮತ್ತೆ ಲೀಕೇಜ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದು ನನಗೆ ಕೆಲವೊಂದಷ್ಟು ಅನ್ಕಂಫರ್ಟಬಲ್ ಇದ್ದಂಥ ಮೈಂಡಲ್ಲಿ ಕೆಲವೊಂದು ಪಾಯಿಂಟ್ಸ್. ಸೊ ನಾನು ಅವಾಗ ಸರ್ಚ್ ಮಾಡಿದ್ದು ಈ ರೀತಿ ಕೂಡ ಇವಾಗ ಸಿಗ್ತಾ ಇದೆ ಅಂತೇಳಿ. ಸೊ ಅವಾಗ ನಾನು ಅಂದ್ಕೊಂಡಿದ್ದು, ಎಸ್ ನಾನು ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಿಕೊಂಡು ನನಗೇನಾದರೂ ಬೆನಿಫಿಟೆಡ್ ಅನ್ನಿಸ್ತು ಅಂದರೆ ಐ ಆಮ್ ಶೋರ್ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಅಂತೇಳಿ. ಫಸ್ಟ್ ಆಫ್ ಆಲ್, ಇದು ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಸಾಫ್ಟ್ ಇರುತ್ತೆ. ಹಾಗೆ ನಮಗೆ ಒಂದು ಕಾಟನ್ ಫೀಲ್ ಆಗಿ ಕೊಡುತ್ತೆ. ಆ್ಯಂಡ್ ವಿಯರ್ ಮಾಡಿದಾಗಂತೂ ವೆರಿ ವೆರಿ ಕಂಫರ್ಟಬಲ್. ಹಾಗೆ ಲೀಕೇಜ್ ಪ್ರೊಟೆಕ್ಷನ್ ಕೂಡ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ಆಗಿರ್ಬೋದು, ನೈಟ್ ಟೈಮಲ್ಲಿ ಆಗಿರ್ಬೋದು, ಬೋತ್ ಎರಡರಲ್ಲೂ ನಮಗೆ ಸೂಟಬಲ್ ಆಗುವಂಥದ್ದು. ಸೊ ಇದನ್ನು ವಿಯರ್ ಮಾಡಿದ್ರೆ ಕಂಪ್ಲೀಟ್ಲಿ ವರಿಲೆಸ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಅದೇ ರೀತಿಯಾಗಿ ಫೀಲ್ ಮಾಡ್ತಾ ಇದ್ದಿದ್ದು. ನೋ ಲೀಕೇಜ್ ಆ್ಯಂಡ್ ನೋ ಇರಿಟೇಷನ್ ಆ್ಯಂಡ್ ಹಿಂಗೆ ರ್ಯಾಷಸ್ ಇರುತ್ತೆ. ಸೊ ಅನ್ಕಂಫರ್ಟಬಲ್ ಇರುತ್ತೆ. ಇದೆಲ್ಲದಿಂದನೂ ವರಿಲೆಸ್ ಆಗಿ ನಾವು ಆರಾಮ್ಸೆ ಫ್ರೀ ಆಗಿರ್ಬೋದು. ಅಬ್ಸಾರ್ಬಿಂಗ್ ಕೆಪಾಸಿಟಿ ಅಂತಂದರೆ ಸೂಪರ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇರುತ್ತೆ. ಸೊ ಡೈಲಿ ನಾವೇನು ಪೋಸ್ಟ್ ಪಾರ್ಟಮಲ್ಲಿ ಏನು ಯೂಸ್ ಮಾಡ್ತಾ ಇರ್ತೀವಿ,
4 to 5 ಪ್ಯಾಡ್ಸ್, ಅದ್ರ ಬದಲು ಒಂದು ಪ್ಯಾಡ್ ಪರ್ ಡೇ ಆರ್ ಪರ್ ನೈಟ್ ಯೂಸ್ ಮಾಡಿದ್ರೂ ನಮಗೆ ತುಂಬ ಹೈಜೀನ್ ಆಗಿರ್ಬೋದು ಆ್ಯಂಡ್ ತುಂಬ ಫ್ರೀ ಆಗಿರ್ಬೋದು. ಸೊ ಇದು ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕೇಳೋದಾದ್ರೆ, ಫಸ್ಟ್ ಟೈಮ್ ಇವಾಗ ಪೀರಿಯಡ್ಸ್ ಆಗಿರ್ತಾರೆ, ಮೆಚೂರ್ಡ್ ಆಗಿರ್ತಾರೆ, ಸೊ ಅವರು ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ದಾಗ ಅವ್ರು ಖಂಡಿತ ಯೂಸ್ ಮಾಡ್ಬೋದು. ಹಾಗೆ ಹೆವಿ ಬ್ಲೀಡಿಂಗ್, ಹೆವಿ ಫ್ಲೋ ಇದೆ ಅಂತಂದರೆ ಅವ್ರು ಕೂಡ ಯೂಸ್ ಮಾಡ್ಬೋದು. ನ್ಯೂ ಮದರ್ಸ್ ಅಂದರೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಮಾತ್ರ ಅಮೇಝಿಂಗ್ ಆಗಿ ನಮಗೆ ಯೂಸ್ ಆಗುತ್ತೆ. ಬಿಕಾಸ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಮಗು ಆದಮೇಲೆ ಸ್ವಲ್ಪ ಜಾಸ್ತಿನೇ ಬ್ಲೀಡಿಂಗ್ ಇರುತ್ತೆ. ಸೊ ಹೋಗಲೇಬೇಕು, ಹೋಗ್ತಾ ಇರುತ್ತೆ. ಕೆಲವೊಬ್ಬರಿಗೆ 1 ವೀಕ್, 13 ಡೇಸ್, 1 ಮಂತ್, 2 ಮಂತ್ಸ್ ಹೀಗೆಲ್ಲ ಇರುತ್ತಲ್ವ. ಸೊ ಅಂಥವ್ರಿಗೆ ಸೀರಿಯಸ್ಲಿ ತುಂಬಾ ಯೂಸ್ ಆಗುವಂಥದ್ದು ಇದು. ಫಿಟ್ನೆಸ್ ಬಗ್ಗೆ ಹೇಳಬೇಕಂತಂದ್ರೆ ಸೀರಿಯಸ್ಲಿ ವೆರಿ ವೆರಿ ಗುಡ್. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು. ಪರ್ಸ್ನಲಿ ಐ ಆಮ್ ವೆರಿ ಲೈಕ್ ಇಟ್ ದಿಸ್. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಹಾಗೆ ನಾನು ಯೂಸ್ ಮಾಡಿದಾಗ ನನಗೆ ಹೆಂಗೆ ಅನಿಸ್ತು ಅದನ್ನು ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅಫ್ಕೋರ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಐ ಥಿಂಕ್ ಏನೂ ಕೂಡ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಅದಷ್ಟು ಪೋಸ್ಟ್ ಪಾರ್ಟಮಲ್ಲಿ ಅದೇ ಡೆಲಿವರಿ ಆಗಿದ ತಕ್ಷಣ ಇದನ್ನು ಯೂಸ್ ಮಾಡೋದು ಬೆಸ್ಟ್ ಅನ್ನೋದು ನನ್ನ ಸಜೆಷನ್. ಅಫ್ಕೋರ್ಸ್ ನೀವು ಡಾಕ್ಟರ್ನ ಕೇಳಿ ಯೂಸ್ ಮಾಡ್ಬೋದು. ನಾನು ಕೂಡ ಡಾಕ್ಟರ್ನ ಕೇಳಿದೆ, ನಾನು ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಮಗು ಆಗಿದ ತಕ್ಷಣ ನಮಗೆ ಡ್ರೆಸ್ ಚೇಂಜ್ ಮಾಡೋಕೆ ಕಳಿಸಿದ ತಕ್ಷಣ ನಾನು ಡಾಕ್ಟರ್ನ ಕೇಳಿದ್ದು, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಮಾಡ್ಬೋದಾ ಅಂತೇಳಿ. ಶೋರ್, ಖಂಡಿತ ನೀವು ಮಾಡಿ ಅಂತ ಹೇಳಿದಾಗಲೇ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಮಾಡಿ. ಹಾಗೆ ಕ್ವಶನ್ಸ್ ಇದ್ದು ಅಂದರೆ ಮೆನ್ಷನ್ ಮಾಡಿ. ಆ್ಯಂಡ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಜಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮ್ದೇನು ಬ್ಯಾಗ್ ಇರುತ್ತೆ ಅಂದರೆ ಹಾಸ್ಪಿಟಲ್ ಬ್ಯಾಗ್ ಇರುತ್ತೆ, ಅದರಲ್ಲಿ ಈ ಒಂದು ಪ್ರಾಡಕ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.